Okay, since many classes we were explaining the various tools used in genetic engineering. Well, first one we have told about desired gene, two different type of enzymes, restriction endonucleases as well as ligases that we have explained. And regarding the vector, by taking the example of plasmid, we have completed that. Then even the tools like host cells, which is the popular host cells, why they will be used in most of the genetic engineering experiment, that also we have explained. Is it right or wrong? Then among the list of tools used in genetic engineering, the last one was still pending. ಇದಕ್ಕೆ ಜೆನೆಟಿಕ್ ಇಂಜಿನಿಯರಿಂಗ್ ಅಲ್ಲಿ ಏನೇನು ಮಾಡ್ತಾರೆ ಅಂತ ಗೊತ್ತಿರಬೇಕು. ಐಸೋಲೇಷನ್ ಆಫ್ ಜೀನ್ ಅದು ಹೇಳ್ಕೊಡ್ತೀವಿ ನಾವು. ಐಸೋಲೇಷನ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಹೇಗೆ ಮಾಡ್ತಾರೆ, DNA ಸಿಕ್ಕ ಮೇಲೆ ಅದನ್ನ ಕಟ್ ಮಾಡಬೇಕು ಅಂತ ಹೇಳಿ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಆರ್ ಫಾರ್ ದಟ್. ಕಟ್ ಮಾಡಿದ್ಮೇಲೆ ಫ್ರಾಗ್ಮೆಂಟ್ಸ್ ಎಲ್ಲವೂ ಲೆಂತ್ ವೈಸ್ ಸಪರೇಟ್ ಆಗಬೇಕು ಅಂತ ಹೇಳಿದ್ವಿ. ಜೆಲ್ ಎಲೆಕ್ಟ್ರೋಫೋರೆಸಿಸ್ ಪ್ಲಾಸ್ಮಿಡ್ಗೆ ಇನ್ಸರ್ಟ್ ಮಾಡಬೇಕಾದ್ರೆ ಪ್ಲಾಸ್ಮಿಡ್ ಆಸ್ ವೆಲ್ ಆಸ್ ಜೀನ್ ಆಫ್ ಇಂಟ್ರೆಸ್ಟ್ ಟು ಬಿ ಕಟ್ ವಿತ್ ಸೇಮ್ ರೆಸ್ಟ್ರಿಕ್ಷನ್ ಎನ್ಸೈಮ್ ಅಂತ ಅದು ಗೊತ್ತಾಯ್ತು. ಜೊತೆಗೆ ಈಗ ಡಿಸೈರ್ಡ್ DNA ಫ್ರಾಗ್ಮೆಂಟ್ ಈಸ್ ಟು ಬಿ ಜಾಯಿಂಡ್ ವಿತ್ ಪ್ಲಾಸ್ಮಿಡ್, ಲೈಗೇಸಸ್ ಯೂಸ್ ಮಾಡ್ತಾರೆ ಅಂತ ಹೇಳಿ. ಪ್ಲಾಸ್ಮಿಡ್ ವಿಚ್ ಈಸ್ ಹ್ಯಾವಿಂಗ್ ಅವರ್ ಜೀನ್ ಆಫ್ ಇಂಟ್ರೆಸ್ಟ್ ಟು ಬಿ ಕಾಲ್ಡ್ ಬೈ ದ ನೇಮ್ ರಿಕಾಂಬಿನೆಂಟ್ ಪ್ಲಾಸ್ಮಿಡ್ ಅಂತ ಅದನ್ನು ಹೇಳ್ಕೊಡಿ. Recombinant plasmids are to be transferred into host cells and how to transfer a DNA into host cells. That also we have explained. ಹೌದಲ್ಲ? ಹಾಗಾಗಿ ಏನಂದ್ರೆ ಹೋಸ್ಟ್ ಸೆಲ್ಸ್ ಒಳಗಡೆ ನಮ್ಮ ಪ್ಲಾಸ್ಮಿಡ್ ಇದೆ. ಆ ಪ್ಲಾಸ್ಮಿಡ್ ಅಲ್ಲಿ ನಾವೇ ಇಂಟ್ರೊಡ್ಯೂಸ್ ಮಾಡಿರೋ ಜೀನ್ ಇದೆ. ಆ ಜೀನ್ ಇಂದ we are expecting some product to be produced. The product which will be produced within that host cell is depend upon the gene what we have transferred. ನನಗೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋ ಜೀನ್ ಹಾಕಿದೀನಿ ಅಂತಂದ್ರೆ ಈಕ್ವಲಿ ಸೆಲ್ಸ್ ಒಳಗಡೆ ಇನ್ಸುಲಿನ್ ಬರಬೇಕು. ಹೌದು ಅಲ್ವಾ? ಅದೇ ಜೀನ್ ಯಾವುದನ್ನ ಇಂಟ್ರೊಡ್ಯೂಸ್ ಮಾಡಿರ್ತೀರೋ ಅದರಿಂದ ಬರೋ ಪ್ರಾಡಕ್ಟ್ ಈಗ ಹೋಸ್ಟ್ ಸೆಲ್ಸ್ ಅಲ್ಲಿ ನಿಮಗೆ ಸಿಗುತ್ತೆ. ಬಟ್ ನಮಗೆ ಹೋಸ್ಟ್ ಸೆಲ್ಸ್ ಆರ್ ಟು ಬಿ ಗ್ರೋನ್. ಹೇಗೆ ಗ್ರೋ ಮಾಡ್ತೀರಿ ಗೊತ್ತಿದೆ ನಮಗೆ. By using nutrient medium, host cells can be grown. ಹೌದಾ? ನ್ಯೂಟ್ರಿಯೆಂಟ್ ಮೀಡಿಯಂ ಅಲ್ಲಿ ಗೊತ್ತಾಗುತ್ತಲ್ವಾ, ಅದು ಈಕ್ವಲಿ ಸೆಲ್ಸ್ ಹೋಸ್ಟ್ ಸೆಲ್ ಅಂತಂದ್ರೆ ನ್ಯೂಟ್ರಿಯೆಂಟ್ ಮೀಡಿಯಂ ಆಗಿ ಯಾವ್ದನ್ನ ಬಳಸಬಹುದು ನೀವು? ಹಾಗಾದ್ರೆ ಸಾಕಲ್ಲಿ ಆಯ್ತು ಬೆಳೀತಿದೆ. ಬಟ್ ಎಷ್ಟೊಂದ ಬೆಳೆಸಕ್ಕೆ ಸಾಧ್ಯ? By using our cultural vessels within our laboratories, only few cells can be grown. That is enough for research. ಸಂಶೋಧನೆಗಳನ್ನ ಮಾಡ್ತಿರ್ತಾರಲ್ಲ, ಈ ಫಾರ್ ಎಕ್ಸಾಂಪಲ್ ನಾವೇ ಸೈಂಟಿಸ್ಟ್ ಅಂತ ಅನ್ಕೋಣ, ನಾನು ಹಾಕಿರೋ ಜೀನ್ಸು ಹೋಸ್ಟ್ ಸೆಲ್ಸ್ ಒಳಗಡೆ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಸ್ಕ್ರೀನಿಂಗ್ ಆಫ್ ರಿಕಾಂಬಿನೆಂಟ್ ಅಂತ ಹೇಳಿದ್ವಿ ನಾವು ಅದನ್ನ. ಅಷ್ಟೇ ನನ್ನ ಉದ್ದೇಶ ಅನ್ನೋದಾದ್ರೆ ಬೈ ಯೂಸಿಂಗ್ ಎನಿ ಕಲ್ಚರಲ್ ವೆಸಲ್ಸ್, ಕೋನಿಕಲ್ ಫ್ಲಾಸ್ಕ್ ಆದ್ರೂ ಆಗುತ್ತೆ, ಪೆಟ್ರಿ ಪ್ಲೇಟ್ ಆದ್ರೂ ಆಗುತ್ತೆ, ಒಂದು 100 ಸೆಲ್ಸ್ ಅನ್ನ ಗ್ರೋ ಮಾಡ್ತೀನಿ, ಅದರೊಳಗೆ ನಾನು ಹಾಕಿರೋ ಪ್ಲಾಸ್ಮಿಡ್ ಇದೆಯಾ, ಪ್ಲಾಸ್ಮಿಡ್ ಒಳಗಡೆ ನಾನು ಹಾಕಿರೋ ಜೀನ್ ಇದೆಯಾ, ಇಷ್ಟೇ ಉದ್ದೇಶ ಆಗಿದ್ರೆ ದಟ್ ಈಸ್ ಎನಫ್. ಬಟ್ ಇಫ್ ಹೋಸ್ಟ್ ಸೆಲ್ಸ್ ಆರ್ ಟು ಬಿ ಗ್ರೋನ್ ಇನ್ ಲಾರ್ಜ್ ಸ್ಕೇಲ್, only limited number of host cells to be grown ಅನ್ನೋದಾದ್ರೆ by using any laboratory devices, the test tube ಆದ್ರೂ ಓಕೆ, ಪೆಟ್ರಿ ಪ್ಲೇಟ್ ಆದ್ರೂ ಓಕೆ, ಕೋನಿಕಲ್ ಫ್ಲಾಸ್ಕ್ ಆದ್ರೂ ಓಕೆ, ಬೀಕರ್ ಆದ್ರೂ ಓಕೆ, ಬಟ್ ಏನಾಗುತ್ತೆ ಅಲ್ಲಿ only limited number of host cells can be grown. That is enough for research activities. But industrial component production ಅಂತಂದ್ರೆ these host cells are to be grown in large scale. How to grow them? The host cells, if they are to be grown in large scale, for that we need a device or instrument that will be called by the name bioreactor. ಪ್ರಶ್ನೆ ನೀವೇ ಹಾಕೋಬೇಕು ಅಲ್ಲ, ಹೋಸ್ಟ್ ಸೆಲ್ಸ್ ಅನ್ನ ಯಾಕೆ ಬಳಸ್ತಾರೆ? ಅದರೊಳಗೆ ಒಂದು ಜೀನ್ ಇದೆ, ಆ ಹೋಸ್ಟ್ ಸೆಲ್ಸ್ ಒಳಗಡೆ ನಾವು ಹಾಕಿರೋ ಜೀನ್ ಇಂದ ಪ್ರಾಡಕ್ಟ್ ಬರುತ್ತೆ, ಅದಕ್ಕೋಸ್ಕರ ಹೋಸ್ಟ್ ಸೆಲ್ಸ್ ಗ್ರೋ ಮಾಡಬೇಕು. ನನ್ನ ಇಂಟೆನ್ಷನ್ ಓನ್ಲಿ ಫ್ಯೂ ಸೆಲ್ಸ್ ಅನ್ನೋದಾದ್ರೆ ಬಯೋರಿಯಾಕ್ಟರ್ ಬೇಕಾಗಲ್ಲ. ಯಾಕೆ? ಬರೀ ಲ್ಯಾಬ್ರೇಟರಿ ಇರುವಂತಹ ವೆಸಲ್ಸ್ ಏನಿದಾವೆ, ಗ್ಲಾಸ್ ವೆಸಲ್ಸ್, ಅದರಲ್ಲೇ ಗ್ರೋ ಮಾಡ್ಬೋದು. ಬಟ್ ಯಾವಾಗ ನಿಮಗೆ ಇನ್ಸುಲಿನ್ ಅನ್ನೇ ಫಾರ್ ಎಕ್ಸಾಂಪಲ್ ಲಾರ್ಜ್ ಸ್ಕೇಲ್ ಅಲ್ಲಿ ಪ್ರೊಡಕ್ಷನ್ ಮಾಡಬೇಕು ಅಂದ್ರೆ such cells, host cells are to be grown in large scale. That is not possible by taking them within a ordinary cultural vessels. For that special instrument is required where grown together host cells can be 100 or 200 ಆದ್ರೆ ತಲೆ ಬಿಸಿ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. ಯಾವ್ದನ್ನ ಬೇಕಾದ್ರೂ ಬಿಡಿಸ್ಬೋದು. ಲಾರ್ಜ್ ಸ್ಕೇಲ್ ಅಲ್ಲೇ ಬೇಕು ಅಂದ್ರೆ ಏನ್ ಮಾಡಬೇಕು? ಅದನ್ನ ಎಲ್ಲಿ ಗ್ರೋ ಮಾಡ್ತೀರಾ ನೀವು ಅಂತ ಕೇಳಿದ್ರೆ ಬಯೋರಿಯಾಕ್ಟರ್ ಗ್ರೋ ಮಾಡ್ತೀರಾ. ಹಾಗಾದ್ರೆ ವಾಟ್ ಆರ್ ಬಯೋರಿಯಾಕ್ಟರ್ಸ್? ಬಯೋರಿಯಾಕ್ಟರ್ಸ್ ಆರ್ ಸ್ಟೇನ್ಲೆಸ್ ಸ್ಟೀಲ್ ವೆಸಲ್ಸ್. ಸ್ಟೇನ್ಲೆಸ್ ಸ್ಟೀಲ್ ಗೊತ್ತಾಗುತ್ತೆ, ಸ್ಟೀಲ್ ಅಡಿಗೆ ಮಾಡ್ತಾರಲ್ಲ ಪಾತ್ರೆಗಳೆಲ್ಲ,
ಅದೇ ತರ ಸ್ಟೀಲ್ ಇಂದ ಮಾಡಿರೋ ಇನ್ಸ್ಟ್ರೂಮೆಂಟ್ which is a stainless steel vessels within which host cells with our gene of interest will be grown in large scale. ಯಾರಾದರೂ ವಾಟರ್ ಬಯೋರಿಯಾಕ್ಟರ್ಸ್ ಅಂತ ಕೇಳಿದ್ರೆ ವಾಟರ್ ಬಯೋರಿಯಾಕ್ಟರ್ಸ್ ಮೆನ್ಷನ್ ದ ಟೈಪ್ಸ್ ಆಫ್ ದೆಮ್ ಅಂತ ಕೇಳ್ತಾರೆ. ಡಯಾಗ್ರಾಮ್ ಕೇಳ್ತಾರೆ, ಎಕ್ಸ್ಪ್ಲನೇಷನ್ ಇಲ್ಲ ಇದಕ್ಕೆ. ಬಯೋರಿಯಾಕ್ಟರ್ಗೆ ಎಕ್ಸ್ಪ್ಲನೇಷನ್ ಬುಕ್ ಒಳಗೆ ಇಲ್ಲ, NCERT ಒಳಗಡೆ ಇಲ್ಲ. ಬಟ್ ಏನು ವಾಟರ್ ಬಯೋರಿಯಾಕ್ಟರ್ಸ್ ಅಂತ ಕೇಳ್ಬೋದು. ಜೊತೆಗೆ ಮೆನ್ಷನ್ ದ ಟೈಪ್ಸ್ ಆಫ್ ದೆಮ್ ಅಂತಂದ್ರೆ ಬೇಕಾದಷ್ಟು ಟೈಪ್ ಇದೆ. ನಿಮ್ಗೆ ಎರಡು ತರ ಇಲ್ಲಿ ಸಿಲೆಬಸ್ ಅಲ್ಲಿ ಕೊಟ್ಟಿರೋದು ಸ್ಟಿರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್ ಅಂತ ಹೇಳಿ, ಸ್ಪಾರ್ಜ್ಡ್ ಸ್ಟಿರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್. These are the two types of bioreactor what they have given for your syllabus. Next, ಅಲ್ಲಿ recombinant protein ಅಂತ ಬರ್ತದೆ. ಅದನ್ನ ಕೇಳಬಹುದು, what are recombinant protein? Proteins which are produced within a host cell by using recombinant DNA technology, they are called by the name recombinant protein. ಅದ್ಯಾವುದೋ ಜೀನ್ ಅನ್ನ ತಗೊಂಡು ಅದ್ಯಾವುದೋ ಪ್ಲಾಸ್ಮಿಡ್ ಒಳಗಡೆ ಹಾಕಿ ಆ ರಿಕಾಂಬಿನೆಂಟ್ ಪ್ಲಾಸ್ಮಿಡ್ ಅನ್ನ ಹೋಸ್ಟ್ ಸೆಲ್ಸ್ ಒಳಗಡೆ ಹಾಕಿ ಆ ಹೋಸ್ಟ್ ಸೆಲ್ಸ್ ಅಲ್ಲಿ ಪ್ರೋಟೀನ್ ಪ್ರೊಡ್ಯೂಸ್ ಆದ್ರೆ ಅದನ್ನ ರಿಕಾಂಬಿನೆಂಟ್ ಪ್ರೋಟೀನ್ಸ್ ಅಂತ ಕರೀತಾರೆ. ಅರ್ಥ ಆಯ್ತಲ್ಲ? ಎಲ್ಲಾ ಪ್ರೋಟೀನ್ಸ್ ಗಳು ರಿಕಾಂಬಿನೆಂಟ್ ಪ್ರೋಟೀನ್ ಆಗೋದಿಲ್ಲ. ನಿಮಗೆ ನೀವೊಂದು ಜೀನ್ ಅನ್ನ ಐಸೋಲೇಟ್ ಮಾಡಿದಿರಿ, ಅದನ್ನ ಪ್ಲಾಸ್ಮಿಡ್ ಒಳಗಡೆ ಇನ್ಸರ್ಟ್ ಮಾಡಿದಿರಿ, ಈ ರಿಕಾಂಬಿನೆಂಟ್ ಪ್ಲಾಸ್ಮಿಡ್ ಅನ್ನ ಹೋಸ್ಟ್ ಸೆಲ್ಸ್ ಒಳಗೆ ಟ್ರಾನ್ಸ್ಫರ್ ಮಾಡಿದಿರಿ, ಆ ಹೋಸ್ಟ್ ಸೆಲ್ಸ್ ಅಲ್ಲಿ proteins were produced means that only called by the name recombinant proteins. ಎಲ್ಲ ಜೀನ್ಸ್ ಇಂದನೂ ಪ್ರೋಟೀನ್ ಪ್ರೊಡ್ಯೂಸ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಸೆಲ್ ಒಳಗಡೆ being a human being I will be having number of cells. ನನ್ನ ಸೆಲ್ ಒಳಗಡೆ ಪ್ರೋಟೀನ್ ಪ್ರೊಡ್ಯೂಸ್ ಆಯಿತು. whether it is a recombinant protein ಅಂದ್ರೆ it is a protein not recombinant. then recombinant protein ಅಂತಂದ್ರೆ those proteins are to be produced through recombinant DNA technology only. You should not ask us that what is recombinant DNA technology. ತಕ್ಷಣ ಕಂಡುಬಿಟ್ಟು ಬಂದ್ಬಿಡ್ಬೇಕು. ಏನಿದು ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಅಂತ ಕರೆದ್ರ, ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಹೇಳಿದ್ರ, ಒಂದು ಜೀನ್ ತಗೊಳ್ತಾರೆ, ಆ ಜೀನ್ ಕಟ್ ಮಾಡ್ಕೊಡ್ತಾರೆ, ಪ್ಲಾಸ್ಮಿಡ್ ಕಟ್ ಮಾಡ್ತಾರೆ, ಜೀನ್ನ ಪ್ಲಾಸ್ಮಿಡ್ ಹಾಕ್ತಾರೆ, ರಿಕಾಂಬಿನೆಂಟ್ ಪ್ಲಾಸ್ಮಿಡ್ ಆಯ್ತು. ಈಗ ಅದನ್ನ ಹೋಸ್ಟ್ ಸೆಲ್ಸ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಹೋಸ್ಟ್ ಸೆಲ್ಸ್ ನ ಗ್ರೋ ಮಾಡಿದ್ದಾರೆ, ವಿತಿನ್ ದಟ್ ಹೋಸ್ಟ್ ಸೆಲ್ಸ್ ಪ್ರೋಟೀನ್ಸ್ ಆರ್ ಪ್ರೊಡ್ಯೂಸ್ಡ್ ಮೀನ್ಸ್ ದಟ್ ವಿಲ್ ಬಿ ಕಾಲ್ಡ್ ಬೈ ದ ನೇಮ್ ರಿಕಾಂಬಿನೆಂಟ್ ಪ್ರೋಟೀನ್. ಎಸ್ ಇಟ್ ಬೈ ರಿಕಾಂಬಿನೆಂಟ್ ಪ್ರೋಟೀನ್ ಅಂದ್ರೆ ಏನು ಅಂತ ಹೇಳಿ ನಿಮಗೆ ಕೇಳಬಹುದು. ವಾಟ್ ಆರ್ ರಿಕಾಂಬಿನೆಂಟ್ ಪ್ರೋಟೀನ್ಸ್? Proteins which are produced within the host cells by using recombinant DNA technology or by using genetic engineering, that is called recombinant protein. ಇನ್ನು ಬಯೋರಿಯಾಕ್ಟರ್ ವಿಚಾರಕ್ಕೆ ಬರೋಣ. ನಾನು ಹೇಳಿದೆ ಸ್ಟೇನ್ಲೆಸ್ ಸ್ಟೀಲ್ ಇಂದ ಮಾಡಿರ್ತಾರೆ. ಇದನ್ನ ಸ್ಟೀಲ್ ಇಂದ ಮಾಡಿರುವಂತ ಯೂನಿಟ್ ಅದು ತುಂಬಾ ದೊಡ್ಡದಾಗಿರುತ್ತೆ. ಸೊ ತುಂಬಾ ದೊಡ್ಡದು, ಎಷ್ಟು ದೊಡ್ಡದು ನೀವು ಯೋಚನೆ ಮಾಡಬೇಕು. 1000 ಲೀಟರ್ ಅಷ್ಟು ನ್ಯೂಟ್ರಿಯೆಂಟ್ ಮೀಡಿಯಂ ಅನ್ನು ಫಿಲ್ ಮಾಡಬೇಕು. ನಿಮ್ಮ ಕುಕ್ಕರ್ ಮ್ಯಾಕ್ಸಿಮಮ್ ಅಂದ್ರೆ 5 ಲೀಟರ್ ಕುಕ್ಕರ್ ಇರುತ್ತೆ ನಿಮ್ಮದೆಲ್ಲ. ಅದೆಷ್ಟು? 5 ಲೀಟರ್. ಅಂದ್ರೆ ನೀವು ಅದು ಸ್ಟೀಲ್ ಇಂದಾನೆ ಮಾಡಿರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಅನ್ಸ್ತಾನೆ. ಇದು 1000 ಲೀಟರ್ ಅಂತ ಅಂದಮೇಲೆ ಸುಮಾರು 5-6 ಅಡಿ ಹತ್ರ ಇರಬೇಕಾಗುತ್ತೆ. ಬೇಕಾದ್ರೆ ಫೋಟೋಸ್ ನೋಡಿದ್ರೆ ಗೊತ್ತಾಗುತ್ತೆ. ಅಷ್ಟು ದೊಡ್ಡ ಯೂನಿಟ್ ಅದು ಯಾವುದೋ ಬಯೋರಿಯಾಕ್ಟರ್ ಅಂತಂದ್ರೆ. ಅದರೊಳಗೆ ಏನು ಫೀಲ್ ಮಾಡಬೇಕ್ರಿ? ನೀವು ಏನು ಬಳಸಕ್ಕೆ ಹೋಗಿರೋದು ಅದರೊಳಗಡೆ ಹೋಸ್ಟ್ ಸೆಲ್ಸ್ ಆರ್ ಟು ಬಿ ಗ್ರೋನ್ ಇನ್ ಲಾರ್ಜ್ ಸ್ಕೇಲ್. whether food is required for the host cells ಅಂತ ಕೇಳಿದ್ರೆ whether food is required for you ಅಂತ ಕೇಳಬೇಕಾಗುತ್ತೆ. as we are in the need of food, even they need nutrients. those nutrients are to be filled with bioreactor which will enhance the growth of host cells. ಎಷ್ಟು ಕಷ್ಟ ಇದೆ ಅಂತ ಹೇಳೋದು ಹೊರಟೆ ಅಷ್ಟೇ. ಸರಿ, ನ್ಯೂಟ್ರಿಯೆಂಟ್ಸ್ ಅನ್ನು ಫಿಲ್ ಮಾಡಬೇಕು ಯಾವುದರೊಳಗಡೆ? ಬಯೋರಿಯಾಕ್ಟರ್. ಆಮೇಲೆ ಲಿಕ್ವಿಡ್ ನ್ಯೂಟ್ರಿಯೆಂಟ್ಸ್ ಅನ್ನು ಪ್ರಿಫರ್ ಮಾಡ್ತಾರೆ. ನ್ಯೂಟ್ರಿಯೆಂಟ್ಸ್ ಯಾವ ತರ ಬೇಕಾದ್ರೂ ಕೊಡ್ಬೋದು. ಆಧಾರ ಕೊಟ್ಬಿಟ್ರೆ ಸಾಲಿಡ್ ಆಗುತ್ತೆ ಮೀಡಿಯಂ ಅದು. ಎಲ್ಲಾ ನ್ಯೂಟ್ರಿಯೆಂಟ್ಸ್ ಡಿಸಾಲ್ವ್ ಮಾಡಿ ಆಧಾರನ ಆಡ್ ಮಾಡಿಬಿಟ್ರೆ ನ್ಯೂಟ್ರಿಯೆಂಟ್ ಮೀಡಿಯಂ ಸಾಲಿಡ್ ಆಗುತ್ತೆ ಅದು. ಬಟ್ ಇಲ್ಲಿ ಬ್ರಾತ್ ಅಂತ ಬರೆದಿದ್ದಾರೆ. ಬ್ರಾತ್ ಅಂತಂದ್ರೆ ಲಿಕ್ವಿಡ್ ನ್ಯೂಟ್ರಿಯೆಂಟ್ ಅಥವಾ ನ್ಯೂಟ್ರಿಯೆಂಟ್ ಸೊಲ್ಯೂಷನ್ ಅಂತ ಕರೀಬಹುದು. ಯಾವ ನ್ಯೂಟ್ರಿಯೆಂಟ್ ಬೇಕೋ ಅದನ್ನೆಲ್ಲವನ್ನು ಡಿಸಾಲ್ವ್ ಮಾಡಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದ್ರೆ ಅದನ್ನ ಬ್ರಾತ್ ಅಂತ ಕರೀತಾರೆ. ವಾಟ್ ಇಸ್ ಬ್ರಾತ್ ಅಂದ್ರೆ nutrient solution to be filled within bioreactor for the sake of growth of host cells. ಹೇಳಿದೆ most of the genetic engineering experiments ಅಲ್ಲಿ which will be used as a host cells ಅಂತ ಹೇಳಿದಾಗ E. coli will be used. ನಾವು ಅದನ್ನ E. coli ಅಂತಾನೆ ಅನ್ಕೋಣ. ಸರ್ ನ್ಯೂಟ್ರಿಯೆಂಟ್ಸ್ ಎಲ್ಲ ಫಿಲ್ ಮಾಡಾಯ್ತು. ಸರ್ ಇನ್ನೇನು ಶುರು ಮಾಡೋದೇನ್ರಿ ಬಯೋರಿಯಾಕ್ಟರ್ ಆನ್ ಮಾಡೋದು ಅಂತ ಹೇಳಿದ್ರೆ ತುಂಬಾ ವಿಷಯಗಳು ನಿಮಗೆ ಗೊತ್ತಿರಬೇಕು. ಬಯೋರಿಯಾಕ್ಟರ್ನ ಹ್ಯಾಂಡಲ್ ಮಾಡಬೇಕು ಅಂದ್ರೆ ಒಂದು ಇಲ್ಲಿ
ನ್ಯೂಟ್ರಿಯೆಂಟ್ಸ್ ಮೀಡಿಯಂ ಅಷ್ಟೇ ಫಿಲ್ ಮಾಡಿದ್ರೆ ಸಾಕಾಗೋದಿಲ್ಲ. ಆ ನ್ಯೂಟ್ರಿಯೆಂಟ್ಸ್ ಮೀಡಿಯಂದು pH ನಿಮಗೆ ಕಾನ್ಸ್ಟೆಂಟ್ ಆಗಿ ಉಳ್ಕೋಬೇಕು. pH ಅಂದ್ರೆ ಗೊತ್ತಾಗುತ್ತೆ ಅನ್ಕೊಂಡಿದ್ದೀನಿ. ತೀರಾ ಅಸಿಡಿಕ್ ಆದ್ರೂ ತೀರಾ ಬೇಸಿಕ್ ಆದ್ರೂ ಈಕೋಲಿ ಸೆಲ್ಸ್ ವಿಲ್ ಯೂಸ್ ದೇರ್ ಲೈಫ್. Our intention is to grow the whole cells or E. coli cells in large scale, not to kill them. ಸ್ಟಾರ್ಟ್ ಮಾಡಬೇಕಾದ್ರೆ ನ್ಯೂಟ್ರಿಯೆಂಟ್ಸ್ ನ ಪ್ರಿಪೇರ್ ಮಾಡಿದಾಗ ನಿಮಗೆ pH ಕರೆಕ್ಟ್ ಆಗಿ ಇರುತ್ತೆ. ಫಾರ್ ಎಕ್ಸಾಂಪಲ್ 6.8 ಇಟ್ ವಾಸ್ a pH of nutrient medium when you have prepared. ಬಯೋರಿಯಾಕ್ಟರ್ ಹಾಕಿದ್ರಿ, ಬಯೋರಿಯಾಕ್ಟರ್ ಸ್ಟಾರ್ಟ್ ಆಗಿದೆ ಅಂತಂದಾಗ ಸ್ವಲ್ಪ ಹೊತ್ತಾದ ಸ್ವಲ್ಪ ದಿನದ ನಂತರ ನಿಮಗೆ ಆ pH ಚೇಂಜ್ ಆಗುತ್ತೆ. ತೀರಾ ಅಸಿಡಿಕ್ ಬರ್ಬೋದು ಅಥವಾ ತೀರಾ, ಯಾಕಂದ್ರೆ ಒಳಗಡೆ ಈಕೋಲಿ ಸೆಲ್ಸ್ಗಳು ಗ್ರೋ ಆಗ್ತಿದಾವೆ. ಈಕೋಲಿ ಸೆಲ್ಸ್ಗಳು ಗ್ರೋ ಆಗೋ ಟೈಮ್ ಅಲ್ಲಿ ನ್ಯಾಚುರಲ್ ಆಗಿ pH ವೇರಿಯೇಷನ್ ಬಂದೇ ಬರುತ್ತೆ. ನಾವೇನು ಬಫರ್ ಆಡ್ ಮಾಡಿಲ್ಲ ಇದ್ರ ಒಳಗಡೆ pH ಕಾನ್ಸ್ಟೆಂಟ್ ಆಗಿ ಉಳ್ಕೊಳ್ಳೋದಕ್ಕೆ. pH ಚೇಂಜ್ ಆಗುತ್ತೆ. ಸರ್ ಮೋರ್ ಅಸಿಡಿಕ್ ಆದ್ರಿ ಬೇಸ್ ಆಡ್ ಮಾಡಬೇಕು, ಮೋರ್ ಬೇಸಿಕ್ ಆಗಿದೆ ಆಸಿಡ್ ನ ಆಡ್ ಮಾಡಬೇಕು, ಬಟ್ pH ಮಾತ್ರ ಕಾನ್ಸ್ಟೆಂಟ್ ಆಗಿ ಉಳ್ಕೋಬೇಕು. ಸರ್ ಇಲ್ಲಿ ಆಸಿಡ್ ಬೇಸ್ ಎರಡು ಆಡ್ ಮಾಡೋದೇ, ಆಸಿಡ್ ಬೇಸ್ ಎರಡು ಆಡ್ ಮಾಡೋದು ಅಂತಲ್ಲ, based on the pH of the nutrient medium. If it is highly basic, acid is to be added. If it is highly acidic, base is to be added, or alkali that is to be added. ಮತ್ತೆ ಈಕ್ವಲಿ ಏರೋಬಿಕ್ ಅನೇರೋಬಿಕ್ ಅಂತ ಕೇಳಿದ್ರೆ ಬಯೋರಿಯಾಕ್ಟರ್ ಅನ್ನ ಮಾಡಿ ಹೊರಗಡೆ ಕ್ಲೋಸ್ ಮಾಡಿಬಿಡ್ತೀರಿ ನೀವು. ಮತ್ತೆ ಏರೋಬಿಕ್ ಆರ್ಗಾನಿಸಮ್ಸ್ ಅದು. ಏರೋಬಿಕ್ ಅಂದ್ರೆ ಏನು? they require presence of oxygen for their survival. ನಾವೇನೀಗ ಫರ್ಮೆಂಟೇಷನ್ ಅಂತ ಹೇಳಿದಾಗ ಅನೇರೋಬಿಕ್ ಅಲ್ಲಿ ಇರೋದಕ್ಕೆ ಈಕ್ವಲಿ ಸೆಲ್ಸ್ ಗಳಲ್ಲಿರೋದು. ಸ್ಟೆರೈಲ್ ಏರ್ ಅನ್ನು ಕೊಡಬೇಕು. ಮತ್ತು ಬಯೋಟೆಕ್ನಾಲಜಿ ಇದು ಏರ್ ಇಸ್ ಟು ಬಿ ಗಿವನ್ ಅಂತ ಬರೆಯೋಂಗೆ ಇಲ್ಲ. ನಾವು ಅವತ್ತೇ ಹೇಳಿದ್ವಿ ಮೇಂಟೆನೆನ್ಸ್ ಆಫ್ ಸ್ಟೆರೈಲ್ ಎನ್ವಿರಾನ್ಮೆಂಟ್ ಇಸ್ ಕಂಪಲ್ಸರಿ. ನಿಮಗೆ ಏರ್ ಪಾಸ್ ಮಾಡೋದಿದ್ರೆ ಏನು ಮಾಡ್ತೀರಾ ನೀವಲ್ಲಿ? ಕಂಪ್ಲೀಟ್ ಆಗಿ ಸ್ಟೆರೈಲ್ ಏರ್ ಅನ್ನು ನೀವಲ್ಲಿ ಪಾಸ್ ಮಾಡ್ತೀರಿ. ಮೋಟರ್ ಫಿಕ್ಸ್ ಆಗಿದೆ ಅಲ್ಲಿ. ಈಗ ಬಯೋರಿಯಾಕ್ಟರ್ ನ ಆನ್ ಮಾಡ್ತೀರಿ. ಒಳಗಡೆ ನ್ಯೂಟ್ರಿಯೆಂಟ್ಸ್ ಇದೆ, ಜೊತೆಗೆ ಎಲ್ಲ ಕಡೆ ಇದಾವೆ ಈಕೋಲಿ ಸೆಲ್ಸ್ ಗಳು ಗ್ರೋ ಆಗ್ತಾ ಇದಾವೆ. ಸ್ಟೆರೈಲ್ ಏರ್ ಅನ್ನು ಕೊಟ್ಟಿದ್ರಿ, ಏರೋಬಿಕ್ ಎನ್ವಿರಾನ್ಮೆಂಟ್ ಕಂಡೀಷನ್ ಕ್ರಿಯೇಟ್ ಮಾಡಿದ್ರಿ, ಆಸಿಡ್ ಬೇಕಾದ್ರೆ ಆಸಿಡ್, ಬೇಸ್ ಬೇಕಾದ್ರೆ ಬೇಸ್ ಆಡ್ ಮಾಡಿದ್ರಿ. ಇಲ್ಲಿ ಫ್ಲಾಟ್ ಬ್ಲೇಡೆಡ್ ಇಂಪೆಲ್ಲರ್ ಅಥವಾ ರೊಟೇಟರ್ ಅಂತ ಕರೀತಾರೆ. ಈ ರೀತಿ ಇರುತ್ತೆ, ಸ್ಟಿಕ್ ತರ ಕಾಣಿಸ್ತಿದೆ ಅಂತ ಅನ್ಕೊಂಡಿದ್ದೀನಿ. ಇದು ಟರ್ನ್ ಆಗೋದಕ್ಕೆ ಶುರುವಾಗುತ್ತೆ. ಸರ್ ಅದು ಹೆಂಗ್ ಟರ್ನ್ ಆಗ್ತದ್ರಿ ಅಂತ ಕೇಳೋಂಗಿಲ್ಲ. ಫ್ಯಾನ್ ಹೆಂಗ್ ಟರ್ನ್ ಆಗುತ್ತೆ ಕೇಳಿದ್ರೆ ಮೋಟರ್ ಇರುತ್ತೆ, ಬರೋದಿಲ್ಲ. ಇಲ್ಲೂ ಮೋಟರ್ ಇರೋದ್ರಿಂದ ಆ ಇಂಪೆಲ್ಲರ್ ಈ ರೀತಿ ರೊಟೇಟ್ ಆಗಕ್ಕೆ ಶುರುವಾಗುತ್ತೆ. ಸರಿ, ಇಂಪೆಲ್ಲರ್ ಎದಕ್ಕೆ ಇಡಬೇಕ್ರಿ ಅಂತ ಕೇಳಿದ್ರೆ, if it is not at all there, all the cells starting accumulate one over the other, which will result in clumping of the cells. Then all the cells may not get the nutrient, all the cells may not get oxygen too. Hence, cells are to be segregated uniformly throughout the bioreactor. Hence, that mixing is required. For that, flat bladed impeller was fixed. ಅರ್ಥ ಆಯ್ತಲ್ಲ ಏನು ಹೇಳಿದ್ದು ಅಂತ ಹೇಳಿ? ಈಗ ಅದಿಲ್ಲೇ ಇಲ್ಲ, ಡೈರೆಕ್ಟ್ ಒಂದು ಸ್ಟೀಲ್ ವೆಸಲ್ಸ್ ಅಂತ ಅನ್ಕೋಣ. ಅದರೊಳಗಡೆ ನೀವು ಏರ್ ಪಾಸ್ ಮಾಡಿದ್ರೆ ಇಲ್ಲ ಅಂತ ನ್ಯೂಟ್ರಿಯೆಂಟ್ಸ್ ಅದ, ಸೆಲ್ಸ್ ಗಳು ಏನಾಗ್ಬೋದು ಅಲ್ಲಿ? ಒಂದ್ರ ಮೇಲೆ ಒಂದು ಸೆಲ್ಸ್ ಗಳು ಬೆಳೆಯೋದಕ್ಕೆ ಶುರು ಆಗ್ಬೋದು. ಮೊದಲೇ ಗ್ಲೂಕೋಸ್ ಬೆಳಿತಾವೆ, 20 ನಿಮಿಷಕ್ಕೆ ರೀಪ್ರೊಡಕ್ಷನ್ ಕಂಪ್ಲೀಟ್ ಆಗುತ್ತೆ, ಒಂದಿರೋದು 2 ಸೆಲ್ಸ್ ಆಗುತ್ತೆ. ನೀವು ಹವರ್ಸ್ ಟುಗೆದರ್ ಬಿಟ್ಟಿರ್ತೀರಾ ಅಂತಂದ್ರೆ ನಂಬರ್ ಆಫ್ ಸೆಲ್ಸ್ ಆಗುತ್ತೆ. ಎಲ್ಲ ಸೆಲ್ಸ್ ಗಳು ಒಂದ್ರ ಮೇಲೆ ಒಂದು ಅಕ್ಯುಮುಲೇಟ್ ಆದ್ರೆ ಏನ್ರಿ ಆಗ್ಬೋದು ಅಲ್ಲಿ? ಆಲ್ ದ ಸೆಲ್ಸ್ ಗಳು ನ್ಯೂಟ್ರಿಯೆಂಟ್ಸ್ ಸಿಗದೇ ಇರ್ಬೋದು, ಆಕ್ಸಿಜನ್ ಸಿಗದೇ ಇರ್ಬೋದು. ನಾವು ಕಷ್ಟಪಟ್ಟು ಜೀನ್ ಟ್ರಾನ್ಸ್ಫರ್ ಮಾಡಿದ್ರಿ ಆ ಸೆಲ್ಸ್ಗೆ, ಆ ಸೆಲ್ಸ್ ಗಳ ಡೆತ್ ಆಯ್ತು ಅಂತಂದ್ರೆ ಕ್ಯಾನ್ ಯು ಎಕ್ಸ್ಪೆಕ್ಟ್ ಎನಿ ಪ್ರಾಡಕ್ಟ್ ಫ್ರಮ್ ದಟ್? ವಿ ಹ್ಯಾವ್ ಇನ್ವೆಸ್ಟೆಡ್ ಅ ಲಾಟ್ ಆಫ್ ಎಫರ್ಟ್ ಅಂಡ್ ಲಾಟ್ ಆಫ್ ಮನಿ ಟು ಫಾರ್ ದಟ್. ಜೀನ್ ಐಸೋಲೇಷನ್ ಮಾಡಿದ್ರಿ, ಕಟ್ ಮಾಡಿದ್ರಿ, ಜಾಯಿನ್ ಮಾಡಿದ್ರಿ, ರೀಕಾಂಬಿನೆಂಟ್ ಟ್ರಾನ್ಸ್ಫರ್ ಮಾಡಿದ್ರಿ, ಹೋಸ್ಟ್ ಸೆಲ್ಸ್ ಹಾಕಿದ್ರಿ. ಹೋಸ್ಟ್ ಸೆಲ್ಸ್ ಸತ್ತಾಯ್ತು ಅಂತಂದ್ರೆ ಏನು ಯೂಸ್ ಅದರಲ್ಲಿ? ಟೈಮ್ ಲಾಸ್ ಅಂಡ್ ಮನಿ ಆಲ್ಸೋ ಲಾಸ್ಟ್. ಏನು ಮಾಡಬೇಕು? ಅವು ಹೆಲ್ದಿ ಆಗಿ ಗ್ರೋ ಆಗಬೇಕು ಅಂತಂದ್ರೆ ಯೂನಿಫಾರ್ಮ್ಲಿ ಸೆಗ್ರಿಗೇಟ್ ಆಗಬೇಕು. ಅದಕ್ಕೆ ಏನು ಮಾಡಿರ್ತಾರೆ? ಫ್ಲಾಟ್ ಬ್ಲೇಡೆಡ್ ಇಂಪೆಲ್ಲರ್ ಅನ್ನ ಅಥವಾ ರೊಟೇಟರ್ ಅನ್ನ ಸ್ಪಾರ್ಜರ್ ಅಂತ ಕೂಡ ಕರೀತಾರೆ. ಒನ್ ಮೋರ್ ವರ್ಡ್ ದಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದಿಸ್, ಸ್ಪಾರ್ಜರ್, ರೊಟೇಟರ್ ಅಂತ ಕರೀಬಹುದು. ಈಗ ನಿಮ್ಗೆ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಹೇಳ್ತೀನಿ. ಒಂದು ಬಕೆಟ್ ಅಲ್ಲಿ ಸೋಪ್ ಪೌಡರ್ ತಗೊಳ್ಳಿ, ಹಾಕ್ರಿ. ಆಮೇಲೆ ಹಾಗೆ ಒಂದು ಬಕೆಟ್ ಅಷ್ಟು ನೀರನ್ನು ಹಾಕಿ, ಕೈ ಹಾಕಿ ಚೆನ್ನಾಗಿ ರೊಟೇಟ್ ಮಾಡಿ. ಏನಾಗುತ್ತೆ? Soap powder was added. Then with the help of your hand, you are mixing this mix. Foam would be generated. ಮತ್ತೆ ಇದು ಅದೇ ತರ ಆಗೋದಲ್ಲ, ಲಿಕ್ವಿಡ್ ರೀ ಅದು. ನ್ಯೂಟ್ರಿಯೆಂಟ್ ಕೊಟ್ಟಿರೋದು ಲಿಕ್ವಿಡ್, ಜೊತೆಗೆ ಸ್ಪಾರ್ಜರ್ ರೊಟೇಟ್ ಆಗ್ತದೆ. ಏನ್ ಫಾರ್ಮೇಷನ್ ಆಗೋ ಚಾನ್ಸ್ ಇದೆ? ಈಗ ಫೋಮ್ ಫಾರ್ಮೇಷನ್ ಆಗೋ ಚಾನ್ಸ್ ಇದೆ. Foam should not be produced. If foam is produced,
this is said to be lethal for the host cells which are growing. Though the foam is to be broken, ಕೆಲವು ಕಡೆ foam breaker ಅಂತಾನೆ ಇರುತ್ತೆ. ಅಂದ್ರೆ ಆ ಬುರುಕ್ ಬರೋದು ಏನು ಅಂತ ಕರೀತಿರಲ್ಲ, ಫೋಮ್ ಫಾರ್ಮೇಷನ್ ಆಗೋದನ್ನ ಅವಾಯ್ಡ್ ಮಾಡೋದಕ್ಕೆ ಫೋಮ್ ಬ್ರೇಕರ್ ಅಂತ ಇರುತ್ತೆ. ಫೋಮ್ ಫಾರ್ಮೇಷನ್ ಆಗೇ ಆಗುತ್ತೆ, ಯಾಕೆ ಸ್ಪಾರ್ಜರ್ ಇದೆ, ರೊಟೇಟ್ ಆಗ್ತದೆ, ಅದು ಅವಾಯ್ಡ್ ಆಗಬೇಕು ಅಂತಂದ್ರೆ ಫೋಮ್ ಬ್ರೇಕರ್ ಅಂತ ಇರುತ್ತೆ, ಅದು ಅವಾಯ್ಡ್ ಮಾಡುತ್ತೆ. ಪಾಸಿಬಿಲಿಟಿ ಆಫ್ ಫಾರ್ಮೇಷನ್ ಆಫ್ ಫೋಮ್ ವಿಲ್ ಬಿ ಅವಾಯ್ಡ್. ಇನ್ನೊಂದು ಮೆಥಡ್ ಏನು ಕೇಳಿದ್ರೆ, ಆಂಟಿ ಫೋಮಿಂಗ್ ಏಜೆಂಟ್ ಈಸ್ ಟು ಬಿ ಆಡೆಡ್ ವಿತ್ ಇನ್ ದ ಬಯೋರಿಯಾಕ್ಟರ್ ಟು ಅವಾಯ್ಡ್ ದ ಫಾರ್ಮೇಷನ್ ಆಫ್ foam. Anti foaming agent is to be added. Sir, ಅದೆಲ್ಲ ಸಿಗ್ತದೆ ಅಂದ್ರೆ ಎಲ್ಲೆಲ್ಲೂ ಸಿಗೋದಲ್ಲ. Usually any vegetable oil can be used as an anti foaming agent to avoid the formation of foam. Vegetable oil ಅಂದ್ರೆ ಗೊತ್ತಾಗುತ್ತೆ ಅನ್ಕೊಂಡಿದ್ದೀರಾ, ಯಾವ ವೆಜಿಟೇಬಲ್ ಆಯಿಲ್ ಬೇಕಾದ್ರೂ ಬಳಸಬಹುದು, ಆದರೆ ಪ್ರಿಫರಬಲಿ ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ ಅಂತ ಕರೀತಾರೆ ಕನ್ನಡದಲ್ಲಿ, ಆ ಕ್ಯಾಸ್ಟರ್ ಆಯಿಲ್ ಅನ್ನು ಆಡ್ ಮಾಡ್ತಾರೆ. What is the use of anti-foaming agent within the bioreactor? ಅಂತಂದ್ರೆ ಹೆಸರೇ ಇದೆ, anti-foaming, avoid the possibility of foam formation. ಮತ್ತೆ ರೆಗ್ಯುಲರ್ ಇನ್ಸ್ಪೆಕ್ಷನ್ ಮಾಡ್ತಾ ಇರಬೇಕಾಗುತ್ತೆ. ನೀವು ನ್ಯೂಟ್ರಿಯೆಂಟ್ಸ್ ಏನಾದ್ರು ಎಕ್ಸಾಸ್ಟ್ ಆಗಿದ್ರೆ, ಎಕ್ಸಾಸ್ಟ್ ಅಂದ್ರೆ ಗೊತ್ತಾಗುತ್ತೆ ಅನ್ಕೊಂಡಿದ್ದೀನಿ, because developing or growing E. coli cells, they will start utilizing the nutrient. If it is empty, then nutrient is to be added again. ಸರ್ ಅದು ನ್ಯೂಟ್ರಿಯೆಂಟ್ ಎಟ್ಟದ ಅಂತ ಹೆಂಗೆ ಗೊತ್ತಾಗುತ್ತೆ? ಸ್ಯಾಂಪ್ಲಿಂಗ್ ಅಂತ ಮಾಡ್ತಾರೆ. ಸ್ಯಾಂಪ್ಲಿಂಗ್ ಅಂತಂದ್ರೆ ಒಳಗಡೆ ಇರೋ ನ್ಯೂಟ್ರಿಯೆಂಟ್ ಅನ್ನು ತೆಗೆದು ಒಂದು ಸ್ವಲ್ಪ ಕಡಿಮೆ ಅಮೌಂಟ್ ಅಲ್ಲಿ ತೆಗಿತಾರೆ, ತೆಗೆದ್ರೆ ಏನೇನು ನ್ಯೂಟ್ರಿಯೆಂಟ್ಸ್ ಇದೆ ಇಲ್ಲ ಚೆಕ್ ಮಾಡ್ತಾರೆ, ಅಥವಾ pH ವೇರಿಯೇಷನ್ ಆಗಿದೆ ಅಂತ ಚೆಕ್ ಮಾಡ್ತಾರೆ. ಆ ರೀತಿ ಒಳಗಡೆ ನ್ಯೂಟ್ರಿಯೆಂಟ್ಸ್ ನ ಕಂಡೀಷನ್ ಹೇಗಿದೆ ಅನ್ನೋದನ್ನ ಚೆಕ್ ಮಾಡಬೇಕು ಅಂತಂದ್ರೆ ಸ್ಮಾಲ್ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ ವಿಲ್ ಬಿ ಟೇಕನ್ ಔಟ್ಸೈಡ್, ದಟ್ ವುಡ್ ಬಿ ಕಾಲ್ಡ್ ಬೈ ದ ನೇಮ್ ಸ್ಯಾಂಪ್ಲಿಂಗ್. ಸಮುದ್ರದ ನೀರು ಉಪ್ಪು ಅಲ್ವೋ ಹೌದು ಅಂತ ಚೆಕ್ ಮಾಡಬೇಕಾದ್ರೆ ಒಂದು ಬಕೆಟ್ ನೀರು ಕುಡಿಬೇಕಾ, ಒಂದು ಸ್ಪೂನ್ ಇಸ್ ಇಟ್ ಫೈನ್, ಮತ್ತೆ ಒಳಗಡೆ ಇರುವ ಆ ಸೊಲ್ಯೂಷನ್ ನ pH ನ್ಯೂಟ್ರಿಯೆಂಟ್ ಲೆವೆಲ್ ನ ನೀವು ಕಂಡುಹಿಡಿಯಬೇಕು ಅಂದ್ರೆ ಸ್ಮಾಲ್ ಅಮೌಂಟ್ ಅಲ್ಲಿ ಹೊರಗಡೆ ತೆಗೆದ್ರೆ ಗೊತ್ತಾಗ್ಬಿಡುತ್ತೆ, ಅದನ್ನ ಸ್ಯಾಂಪ್ಲಿಂಗ್ ಅಂತ ಕರೀತಾರೆ. Those words were not included under your syllabus, but you must know this. Sampling ಅಂದ್ರೆ ಏನು? A small amount of nutrient will be withdrawn from the bioreactor to analyze the conditions like pH level or it may be the nutrient level, is it fine? ಎಲ್ಲ ಬಯೋರಿಯಾಕ್ಟರ್ ಅಲ್ಲಿ ಮಾಡ್ತಾರೆ. ಇದರಲ್ಲಿ ಬೇರೆ ಮಾಡೆಲ್ಸ್ ಬರುತ್ತೆ ಬಯೋರಿಯಾಕ್ಟರ್ ಅಂತ ಹೇಳಿದಾಗ, ಇಲ್ಲಿ ನಾವು ಬರೆದಿರೋದು ಸ್ಟಿರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್ ಅಂತ ಹೇಳಿ, ಇನ್ನೊಂದು ಬರೆದಿರೋದಿದೆ ಸ್ಪಾರ್ಜ್ಡ್ ಸ್ಟಿರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್. ವೆರಿ different variety of bioreactors are available based on the product which will be expected. ಯಾವ ಪ್ರಾಡಕ್ಟ್ ಬೇಕಾ, ಎನ್ಸೈಮ್ ಬೇಕಾ, ಹಾರ್ಮೋನ್ಸ್ ಬೇಕಾ, ಅಥವಾ ಆಲ್ಕೋಹಾಲ್ ಪ್ರೊಡಕ್ಷನ್ ಮಾಡೋಕ್ಕೆ ಹೊರಟಿದ್ದೀರಾ, ಯಾವ ಪ್ರಾಡಕ್ಟ್ ಬೇಕು ಅನ್ನೋದ್ರ ಮೇಲೆ ಯಾವ ರೀತಿ ಬಯೋರಿಯಾಕ್ಟರ್ನ ಯೂಸ್ ಮಾಡಬೇಕು, ಸೆಲೆಕ್ಟ್ ಮಾಡಬೇಕು ಅನ್ನೋದು ಡಿಪೆಂಡ್ ಆಗಿರುತ್ತೆ. ಇಲ್ಲೂ ಅಷ್ಟೇ, ಇಲ್ಲಿ ವಿಶೇಷ ಏನು ಅಂತ ಕೇಳಿದ್ರೆ ಇಲ್ಲಿ ಸ್ಟೆರೈಲ್ ಏರನ್ನ ಪಾಸ್ ಮಾಡೋ ಬದಲು ಏರ್ ಬಬಲ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾವ್ದ್ರೊಳಗೆ ಕೇಳಿದ್ರೆ ಸ್ಪಾರ್ಜ್ಡ್ ಸ್ಟಿರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್ ಒಳಗಡೆ ಇಲ್ಲಿ ಏನು ಅಂತಂದ್ರೆ ಇನ್ಸ್ಟೆಡ್ ಆಫ್ ದಟ್ ಏರ್ ಬಬಲ್ಸ್ ವುಡ್ ಬಿ ಇಂಟ್ರೊಡ್ಯೂಸ್ಡ್. ಸೊ ಹಾಗಾಗಿ ಈವನ್ ದಿಸ್ ಮಾಡೆಲ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದ ಪ್ರೊಡಕ್ಷನ್ ಆಫ್ ವೇರಿಯಸ್ ಪ್ರಾಡಕ್ಟ್ ಇನ್ ಕೇಸ್ ಆಫ್ ಬಯೋಟೆಕ್ನಾಲಜಿ. ಸ್ಪಾರ್ಜ್ಡ್ ಆದ್ರೂ ಓಕೆ, ಸ್ಟಿರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್ ಆದ್ರೂ ಓಕೆ ಅಂತ ವ್ಯತ್ಯಾಸ ಏನಿಲ್ಲ. ಇಲ್ಲೂ ಅಷ್ಟೇ, ಬಬಲ್ಸ್ ಡಿಸ್ಟ್ರಿಬ್ಯೂಟ್ ಆಗ್ತಿದೆ ಈವನ್ಲಿ ಅಂತಂದ್ರೆ ಅದು ಆಕ್ಸಿಜನ್ ನ ಕ್ಯಾರಿ ಮಾಡ್ತಿದೆ ಅಂತಾನೆ ಲೆಕ್ಕ. ಬಬಲ್ಸ್ ಕ್ರಿಯೇಟ್ ಆಗೋದೇ ಏರ್ ಬಬಲ್ ಅಂತ ಹೇಳ್ತಾ ಇರೋದು. ಬಬಲ್ಸ್ ಎಷ್ಟು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೋ ಅಲ್ಲೆಲ್ಲ ಕಡೆ ಆಕ್ಸಿಜನ್ ಕರೆಕ್ಟ್ ಆಗಿ ಸಪ್ಲೈ ಆಗ್ತಿದೆ ಅಂತ ಅರ್ಥ. ಯಾಕೆಂದ್ರೆ ಎಲ್ಲಾ ಹೆಚ್ಚಿನ ಹೋಸ್ಟ್ ಸೆಲ್ಸ್ ಗಳು ಕೂಡ ಏರೋಬಿಕ್ ಇರೋದ್ರಿಂದ ದೇ ರಿಕ್ವೈರ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಅಲ್ಲಿ ಒಂದು ಕಡೆ ಬರ್ದಿರಿ ನೋಡಿ, ಇನ್ಕ್ರೀಸ್ಡ್ ಸರ್ಫೇಸ್ ಏರಿಯಾ ಆಫ್ ಆಕ್ಸಿಜನ್ ಟ್ರಾನ್ಸ್ಫರ್ ಮೀನ್ಸ್ already bubbles were equally distributed throughout the bioreactor. The chances of getting oxygen for each and every cells that will be enhanced. ಇದು ಸ್ಪಾರ್ಜ್ಡ್ ಸ್ಟಿರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್ ನೇ ವಿಶೇಷ ಅಂತ ಹೇಳೋದು. ಅದೇ ನಾನು ಹೇಳಿದಾಗೆ ಮಾಡೆಲ್ಸ್ ಬೇರೆ ಬೇರೆ ಇದೆ. ಬೀಡೆಡ್ ಬಯೋರಿಯಾಕ್ಟರ್ ಅಂತ ಬರುತ್ತೆ, ಅಥವಾ ಪ್ಯಾಕ್ಡ್ ಬೆಡ್ ಬಯೋರಿಯಾಕ್ಟರ್ ಅಂತ ಬರುತ್ತೆ, ಬೇಕಾದಷ್ಟು ಇದೆ ಅದರೊಳಗಡೆ. ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಯಾವುದು ಬೇಕಾಗಿಲ್ಲ, ಎರಡು ಡಯಾಗ್ರಾಮ್ ಬೇಕು, ಯಾವುದು ಸ್ಟಿರ್ಡ್ ಟ್ಯಾಂಕ್ ಮತ್ತೆ ಸ್ಪಾರ್ಜ್ಡ್ ಸ್ಟಿರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್. ನೆಕ್ಸ್ಟ್ ಇಲ್ಲಿ ಪ್ರಾಡಕ್ಟ್ ಏನು ಬಯೋರಿಯಾಕ್ಟರ್ ಒಳಗಡೆ ಪ್ರೊಡ್ಯೂಸ್ ಆಗಿದೆ. ಫಾರ್ ಎಕ್ಸಾಂಪಲ್ ಇನ್ಸುಲಿನ್ ಅಂತಾನೆ ಅನ್ಕೋಣ. ದಿಸ್ ಇಸ್ ದ ಪ್ರಾಡಕ್ಟ್ ವಿಚ್ ಇಸ್ ಪ್ರೊಡ್ಯೂಸ್ಡ್ ವಿತ್ ಇನ್ ದ ಬಯೋರಿಯಾಕ್ಟರ್. ಏನೇನು ಮಾಡಿದ್ವಿ ನೆನಪಿಟ್ಕೊಂಡಿರಿ? ಇನ್ಸುಲಿನ್ ಪ್ರೊಡ್ಯೂಸಿಂಗ್ ಜೀನ್ ತಗೊಂಡಿದ್ವಿ,
ಅದನ್ನ ಪ್ಲಾಸ್ಮಿಡ್ ಒಳಗಡೆ ಹಾಕಿದ್ವಿ. ಈಗ ಅದು ರಿಕಾಂಬಿನೆಂಟ್ ಪ್ಲಾಸ್ಮಿಡ್ ಆಯಿತು. ರಿಕಾಂಬಿನೆಂಟ್ ಪ್ಲಾಸ್ಮಿಡ್ ಅನ್ನ ಹೋಸ್ಟ್ ಸೆಲ್ಸ್ ಒಳಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಹೋಸ್ಟ್ cells have to be grown in a large scale. Bioreactor was used. Now it is possible to have the insulin within the bioreactor itself. Insulin production ಆಗಿದೆ. ಜನರಲ್ ಇನ್ಸುಲಿನ್ ಅಂದ್ರೆ ಏನು? ಹಾರ್ಮೋನ್. ಯಾವುದು ಬೇಕದು? ಗ್ಲೂಕೋಸ್ ಲೆವೆಲ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಬೇಕು. ಸರ್ ಪ್ರೊಡ್ಯೂಸ್ ಆಗಿದೆ ಅಂದ್ರೆ ಈ ಕಡೆ ಅದನ್ನ ತೆಗೆದುಕೊಂಡ್ರೆ ಪೇಷಂಟ್ಗೆ ಕೊಟ್ಬಿಡ್ರಿ ಅಂತಂದ್ರೆ ಅದನ್ನ ಹಂಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀವೇ ಯೋಚನೆ ಮಾಡಬೇಕು. ಯಾಕೆಂದ್ರೆ the insulin is produced within each and every host cells present within the bioreactor, but that insulin may not be a pure. It may be having some additional content with this. Some of them may be contaminated also. ಬೇರೆ ಬೇರೆ ಒಂದಷ್ಟು ಕಾಂಪೋನೆಂಟ್ ಅದ್ರ ಜೊತೆಗೆ ಸೇರ್ಕೊಂಡಿರುತ್ತೆ. ಯಾವ್ದ್ರ ಜೊತೆಗೆ? ಇನ್ಸುಲಿನ್ ಜೊತೆಗೆ. ಹಾಗಾಗಿ ಅದು ಪ್ಯೂರ್ ಇನ್ಸುಲಿನ್ ಆಗಿರೋದಿಲ್ಲ. ಇನ್ಸುಲಿನೇ ಬೇಕು ಅಂತಲ್ಲ, ಯಾವುದೇ ಪ್ರಾಡಕ್ಟ್ ಬಯೋರಿಯಾಕ್ಟರ್ ಪ್ರೊಡ್ಯೂಸ್ ಆದ್ರೂ ಅದು ಪ್ಯೂರ್ ಅಲ್ಲ. ಅದನ್ನ ಡೈರೆಕ್ಟ್ ಆಗಿ ಮಾರ್ಕೆಟ್ಗೆ ನೀವು ಬಿಡೋದು ಸಾಧ್ಯ ಇಲ್ಲ. ನೋಡಿ, ಎಥನಾಲ್ ನ ಪ್ರೊಡ್ಯೂಸ್ ಮಾಡ್ತಾರೆ ಇದೇ ತರ. ಬ್ಯೂಟೆನಾಲ್ ಅಂತ ಏನ್ ಕರಿತೀರಲ್ಲ, ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಮೆಥನಾಲ್ ಆಗಿರಲಿ, ಇಥನಾಲ್ ಆಗಿರಲಿ, ಬ್ಯೂಟೆನಾಲ್ ಆಗಿರಲಿ, ಈ ತರ ಎಲ್ಲ ಪ್ರಾಡಕ್ಟ್ಗಳನ್ನು ಕೂಡ ಬಯೋರಿಯಾಕ್ಟರ್ ಪ್ರೊಡ್ಯೂಸ್ ಮಾಡ್ತಾರೆ. ಬಟ್ ಅದು ಯಾವುದೂ ಕೂಡ ಪ್ಯೂರ್ ಆಗಿರುವುದಿಲ್ಲ. ಸರಿ, ಹಾಗಾದ್ರೆ ಏನ್ ಮಾಡಬೇಕು? ಈಗ ಪ್ರಾಡಕ್ಟ್ ಈಸ್ ಪ್ರೊಡ್ಯೂಸ್ಡ್, ಎನಿ ಅದರ್ ಕಂಟಾಮಿನೇಟೆಡ್ ಪಾರ್ಟಿಕಲ್ಸ್ ಆರ್ ದೇರ್ ಮೀನ್ಸ್ ದೇ ಆರ್ ನೀಡೆಡ್ ಟು ಬಿ ಸಪರೇಟೆಡ್. ಅದನ್ನ ನೀವೇನ್ ಮಾಡಬೇಕು? ಸಪರೇಟ್ ಮಾಡಬೇಕು. ಸಪರೇಟ್ ಮಾಡಿದ್ರೆ ಸಾಲಲ್ಲ, ನೆಕ್ಸ್ಟ್ ಆ ಪ್ರಾಡಕ್ಟ್ ಅನ್ನು ನೀವು ಪ್ಯೂರಿಫಿಕೇಶನ್ ಮಾಡಬೇಕಾಗುತ್ತೆ. ಸರ್ ಆಮೇಲೆ ಡೈಲ್ಯೂಟ್ ಇದ್ರೆ ಪ್ರಾಡಕ್ಟ್ ಕಾನ್ಸಂಟ್ರೇಟ್ ಮಾಡಿ. ಆಲ್ರೆಡಿ ಹೈಲಿ ಕಾನ್ಸಂಟ್ರೇಟೆಡ್ ಇದೆ, ಥಿಕ್ ಆಗಿದೆ ಅಂತಂದ್ರೆ ಅದನ್ನ ಡೈಲ್ಯೂಟ್ ಮಾಡಿ. ಸರ್ ಅಷ್ಟು ಮಾಡಿದ್ಮೇಲಾದ್ರೂ ನಾವು ಅದನ್ನ ಡೈರೆಕ್ಟ್ ಆಗಿ ಯಾರಾದ್ರೂ ಕೊಡ್ಬೋದೇನ್ರಿ ಅಂದ್ರೆ ಕೊಡೋ ಹಾಗಿಲ್ಲ. ನೆಕ್ಸ್ಟ್ ಅದಕ್ಕೆ ನೀವೇನ್ ಮಾಡಬೇಕು? ಒಂದಷ್ಟು ಪ್ರಿಸರ್ವೇಟಿವ್ಸ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಬಯೋರಿಯಾಕ್ಟರ್ ಇವತ್ತೇ ತೆಗೆದಿದ್ದೀನಿ, ಇವತ್ತೇ ಪೇಷಂಟ್ಗೆ ತಗೊಂಡೋಗಿ ಕೊಡೋಕ್ಕಾಗುತ್ತೆ. ಅದನ್ನ ಯಾರಿಗೆ ಗೊತ್ತು, 5 ವರ್ಷ ನಂತರ ಬೇಕಾಗ್ಬೋದು ಆ ಪ್ರಾಡಕ್ಟ್. ಅಲ್ಲಿವರೆಗೆ ಇಡಬೇಕಲ್ಲ ಹಾಳಾಗ್ತಿದ್ದಂಗೆ, ಅದಕ್ಕೆ ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಅನ್ನ ಆಡ್ ಮಾಡಬೇಕು. ಸರ್ ಈಗಲಾದ್ರೂ ಕೊಡ್ಬೋದೇನ್ರಿ ಪೇಷಂಟ್ಗೆ ಅಂದ್ರೆ ಕೊಡೋ ಹಾಗಿಲ್ಲ. ಕ್ಲಿನಿಕಲ್ ಟ್ರಯಲ್ಸ್ ಅಂತ ಆಗಬೇಕು. ಕ್ಲಿನಿಕಲ್ ಟ್ರಯಲ್ಸ್ ಅಂದ್ರೆ ನೀವು ಪ್ರೊಡ್ಯೂಸ್ ಮಾಡಿರೋ ಪ್ರಾಡಕ್ಟ್ ಎಷ್ಟು ಮಟ್ಟಿಗೆ ಸೇಫ್ ಅನ್ನೋದನ್ನ ಚೆಕ್ ಮಾಡಬೇಕಾಗುತ್ತೆ. ಸರ್ ಅದು ಎಷ್ಟು ಮಟ್ಟಿಗೆ ಸೇಫ್, ಸೈಡ್ ಎಫೆಕ್ಟ್ ಏನಾದರೂ ಇದೆಯಾ, ಇದೆಲ್ಲ ಹೆಂಗೆ ಚೆಕ್ ಮಾಡ್ತಾರೆ ಕೇಳಿದ್ರೆ, ಈಗ ಡ್ರಗ್ಸ್ ವಿಚಾರಕ್ಕೆ ಬರೋದಾದ್ರೆ ಯಾವುದೊಂದು ಔಷಧಿನೇ ಈ ರೀತಿ ಪ್ರೊಡ್ಯೂಸ್ ಮಾಡಿದ್ದೀರಾ ಅನ್ನೋದಾದ್ರೆ ಅದು ಲ್ಯಾಬೊರೇಟರಿ ಎನಿಮಲ್ಸ್ಗಳ ಮೇಲೆ ಟೆಸ್ಟ್ ಆಗಬೇಕು. ಈಗ ಇನ್ಸುಲಿನ್ ಅನ್ನ ಡಯಾಬಿಟಿಸ್ ಪೇಷಂಟ್ಗೆ ಡೈರೆಕ್ಟ್ ಕೊಟ್ಟು ಬರೋಕ್ಕಾಗಲ್ಲ, ಲ್ಯಾಬೊರೇಟರಿ ಎನಿಮಲ್ಸ್ ಮೇಲೆ ಟ್ರೈ ಮಾಡಬೇಕು. ಅಲ್ಲಿ ಪಾಸಿಟಿವ್ ರಿಸಲ್ಟ್ ಬಂದರೆ ದೆನ್ ಯು ಕ್ಯಾನ್ ಗೋ ಫಾರ್ ಫರ್ದರ್ ಆಕ್ಟಿವಿಟೀಸ್. ಕ್ಲಿನಿಕಲ್ ಟ್ರಯಲ್ಸ್ ಎಲ್ಲವೂ ಮುಗಿದಿದೆ, ದೆನ್ ಇಟ್ ವಾಸ್ ಫೌಂಡ್ ಓಕೆ ಅನ್ನೋದಾದಷ್ಟೇ ದೆನ್ ಲೇಬಲಿಂಗ್ ಎಲ್ಲ ಮಾಡ್ತೀರಿ, ಟ್ರೇಡ್ ಮಾರ್ಕ್ ಇರುತ್ತೆ ಕಂಪ್ನಿದು, ಅದನ್ನ ಹಾಕಿ ನೆಕ್ಸ್ಟ್ ಮಾರ್ಕೆಟಿಂಗ್ಗೆ ಬಿಡಬಹುದು. ಅದಕ್ಕೆ ನಾನು ಹೇಳಿದ್ದು ಬಯೋರಿಯಾಕ್ಟರ್ಸ್ ಒಳಗಡೆ ಪ್ರೊಡ್ಯೂಸ್ ಆದ ಪ್ರಾಡಕ್ಟ್ಗಳನ್ನ ಫಸ್ಟ್ ಕಂಟಾಮಿನೇಷನ್ ಇದ್ರೆ ಅದನ್ನ ಸಪರೇಟ್ ಮಾಡಿ, ಪ್ಯೂರಿಫೈ ಮಾಡಿ, ಫಿಲ್ಟರ್ ಮಾಡಿ, ಅದನ್ನ ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಅನ್ನ ಆಡ್ ಮಾಡಿ, ಹಾಳಾಗಬಾರದು. ಅದು ಕ್ಲಿನಿಕಲ್ ಟ್ರಯಲ್ಸ್ಗೆ ಬಿಡಿ, ಅದೆಷ್ಟು ಮಟ್ಟಿಗೆ ಸೇಫ್ ಅಂತ ಗೊತ್ತಾಗಲಿ ನಿಮಗೆ. ಗೊತ್ತಾದ ಮೇಲಷ್ಟೇ ಅದನ್ನ ಫರ್ದರ್ ಮಾರ್ಕೆಟಿಂಗ್ಗೆ ಬಿಡಬಹುದು. Starting from isolation of the product up to marketing, what are all the steps which were there here, all together called by the name downstream processing ಅಂತ ಕರೀತಾರೆ. What is downstream processing ಅಂತ ಕೇಳಿದ್ರೆ, one marks ಕೇಳಿದ್ರೆ recovery of the product from the bioreactor. ಬಯೋರಿಯಾಕ್ಟರ್ ಒಳಗಡೆ ಪ್ರೊಡ್ಯೂಸ್ ಆದ ಪ್ರಾಡಕ್ಟ್ಗಳನ್ನ ಹೊರಗೆ ತೆಗೆಯೋದಕ್ಕೆ ಡೌನ್ಸ್ಟ್ರೀಮ್ ಪ್ರೊಸೆಸಿಂಗ್ ಅಂತ ಕರೀತಾರೆ. 1 marks ಗಾಗುತ್ತೆ. ಅದೇ ಬ್ರೀಫ್ಲಿ ಎಕ್ಸ್ಪ್ಲೈನ್ ಅಬೌಟ್ ಡೌನ್ಸ್ಟ್ರೀಮ್ ಪ್ರೊಸೆಸಿಂಗ್ ಅಂತ ಕೇಳಿದ್ರೆ, the product which are produced within a bioreactor, they are not pure one. Contaminations will be present along with the product, they are needed to be separated. Then it is to be filtered for further purification. Some chemical preservatives are to be added to enhance durability ಅಂತ ಕರೀತೀವಿ. ಹಾಳಾಗದೆ ಇದು ಹಾಗೆ ಇರಬೇಕು ಅದಕ್ಕೆ. Then in case of drug manufacturing, those produced drugs or medicine are to be tested over laboratory animals. There should not be any side effects. After that only it can be labeled and finally it can be marketed. All steps which were involved, starting from isolation of the product from the bioreactor up to marketing, all the process collectively called by the name downstream processing. ಅಲ್ಲಿಗೆ ಈ ಸಮ್ಮರಿ ಅಂತ ಏನು ಹೇಳ್ತಿರಲ್ಲ, ಇಡೀ ಟಾಪಿಕ್ ಇದು
ಅದನ್ನ ನೋಡೋದಾದ್ರೆ ಇಡೀ ಜೆನೆಟಿಕ್ ಇಂಜಿನಿಯರಿಂಗ್ ನಾವು ಹೇಳಿದ ಇಷ್ಟ, ಅದು ಯಾವುದೋ ಒಂದು ಜೀನ್ ತೆಗೆಯೋದು, ಜೀನ್ ಅನ್ನ ಕಟ್ ಮಾಡೋದು, ಫ್ರಾಗ್ಮೆಂಟ್ಸ್ ಆಗ್ತವೆ, ಅದನ್ನ ಲೆಂತ್ ವೈಸ್ ಸಪರೇಷನ್ ಮಾಡಬೇಕು, ಎಲೆಕ್ಟ್ರೋಫೋರೆಸಿಸ್ ಬೇಕು. ಡಿಸೈರ್ಡ್ ಫ್ರಾಗ್ಮೆಂಟ್ ಸಿಕ್ಕಿದೆ, ನಮ್ಮ ಹತ್ರ ಪ್ಲಾಸ್ಮಿಡ್ ಇದೆ. ಡಿಸೈರ್ಡ್ ಫ್ರಾಗ್ಮೆಂಟ್ ಅನ್ನ ಕಟ್ ಮಾಡೋದಕ್ಕೆ ಯಾವ ರಿಸ್ಟ್ರಿಕ್ಷನ್ ಎನ್ಸೈಮ್ ಯೂಸ್ ಮಾಡಿದಿರೋ ಪ್ಲಾಸ್ಮಿಡ್ ಕಟ್ ಮಾಡೋದಕ್ಕೂ ಅದೇ ರಿಸ್ಟ್ರಿಕ್ಷನ್ ಎನ್ಸೈಮ್ ಯೂಸ್ ಮಾಡಿ ಆ ಡಿಸೈರ್ಡ್ ಫ್ರಾಗ್ಮೆಂಟ್ ಅನ್ನ ಪ್ಲಾಸ್ಮಿಡ್ ಒಳಗಡೆ ಸೇರಿಸಿ ಈಗ ಅದು ರಿಕಾಂಬಿನೆಂಟ್ ಪ್ಲಾಸ್ಮಿಡ್ ಆಗುತ್ತೆ, ಅದನ್ನ ಹೋಸ್ಟ್ ಸೆಲ್ಸ್ ಗೆ ಟ್ರಾನ್ಸ್ಫರ್ ಮಾಡಿ. Only limited number of host cells are needed, means by giving nutrient medium within any glass vessels you can grow them. But host cells are needed in a large scale, means transfer them into a bioreactor. Bioreactor handling is not said to be the easiest one. Okay? ಅದು ನೋಡ್ಕೊಳ್ತಿರ್ಬೇಕು. ಒಳಗಡೆ ಪ್ರೆಷರ್ ಏನಾದರೂ ಜಾಸ್ತಿ ಆಗಿದೆಯಾ ಬಯೋರಿಯಾಕ್ಟರ್ ಅಲ್ಲಿ, ಟೆಂಪರೇಚರ್ ಏನಾದರೂ ಜಾಸ್ತಿ ಆಗಿದೆಯಾ, ಪ್ರೆಷರ್ ಮಾನಿಟರ್ ಮಾಡ್ಬೋದು. ಪ್ರೆಷರ್ ಗಾಸ್ ಇರುತ್ತೆ, ಅದ್ರ ಪ್ರೆಷರ್ ತೋರಿಸ್ತಾ ಇರುತ್ತೆ, ಇಷ್ಟಿದೆ ಪ್ರೆಷರ್. ಟೆಂಪರೇಚರ್ ಏನಾದರೂ ಜಾಸ್ತಿ ಆಗ್ಬಿಟ್ರೆ, ಪ್ರೆಷರ್ ಜಾಸ್ತಿ ಆದರೆ ಸ್ಟೀಲಿಂದ ಇದು ನೆನಪಿರಲಿ, ಸ್ಟೀಲ್ ವೆಸಲ್ಸ್ ಇದು. ಕುಕ್ಕರ್ ಅಲ್ಲಿ ಪ್ರೆಷರ್ ಜಾಸ್ತಿ ಇದ್ರೆ ಏನಾಗುತ್ತೆ, ವಿಷನ್ ಯಾವಾಗ ತೆಗಿತೀವಿ, ತಕ್ಷಣ ರೈಸ್ ಕೂಗಿಸ್ಬಿಟ್ಟು ಎದ್ಬಿಡ್ತೀರಾ ನೀವು, ಕೂಲ್ ಆಗಿ ಬಿಡ್ತೀರಿ. ಬಯೋರಿಯಾಕ್ಟರ್ ನಂಗೆ ಹೆಂಗೆ ಬೇಕಾದ್ರೆ ಓಪನ್ ಮಾಡೋದು, ಅದು ಬ್ಲಾಸ್ಟ್ ಆಗುತ್ತೆ. ಅದು ನೋಡ್ಕೊಳ್ತಾ ಇರಬೇಕು. ಒಳಗಡೆ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ, ಹೋಸ್ಟ್ ಸೆಲ್ಸ್ಗಳು ಸತ್ತೇ ಹೋಗ್ಬಿಡ್ಬೋದು, ಅದು ನೋಡ್ತಿರ್ಬೇಕು. ಸರ್ ಪಿ ಎಚ್ ಏನಾದರೂ ವೇರಿಯೇಷನ್ ಆದರೆ ಅದು ನೋಡ್ತಿರ್ಬೇಕು. ಸರ್ ಏನೇ ಪಾಸ್ ಆಗ್ತಿದ್ರೆ ಸ್ಟೆರೈಲ್ ಕೊಡ್ತಿದ್ವಿ, ಬೈಬಲ್ ಚೆಕ್ ಮಾಡ್ಕೊಂಡು ಇದೆಲ್ಲ ಮಾಡಿದ ಮೇಲೂ ಆ ಪ್ರಾಡಕ್ಟ್ ಏನು ಪ್ಯೂರ್ ಫಾರ್ಮ್ ಅಲ್ಲಿ ಬರಲ್ಲ, ಅದನ್ನ ಸಪರೇಷನ್ ಮಾಡಿ, ಫಿಲ್ಟರ್ ಮಾಡಿ, ಪ್ರಿಸರ್ವೇಟಿವ್ ಆ್ಯಡ್ ಮಾಡಿ, ಕ್ಲಿನಿಕಲ್ ಟ್ರಯಲ್ಸ್ಗೆ ಬಿಟ್ಟು ಸೇಫ್ ಅಂತ ಗೊತ್ತಾದ ಮೇಲಷ್ಟೇ ಮಾರ್ಕೆಟಿಂಗ್ ಅನ್ನು ಮಾಡ್ಬೋದು. ಇದಿಷ್ಟು ಈ ಟಾಪಿಕ್ ಅಲ್ಲಿ ಇರುವಂಥ ಕಾನ್ಸೆಪ್ಟ್ ಅದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಮ್ಮೆ ಅಷ್ಟು ಏನೇನು ಹೇಳಿದ್ದೀವಿ ಅದೆಲ್ಲವನ್ನ ಗ್ಲಾನ್ಸ್ ಮಾಡಿ